ಸಂಗೊಳ್ಳಿ ರಾಯಣ್ಣನ ಕ್ಲೋಸ್ ಫ್ರೆಂಡು ಬೆಸ್ಟ್ ಫ್ರೆಂಡು ಕುಚುಕು ಗೆಳೆಯ ಯಾರ್ರೀ? ಅಮಟೂರು ಬಾಳಪ್ಪ. ಆ ವೀರ ಪರಾಕ್ರಮಿಯ ವೀರಗಾಥೆ ಶೌರ್ಯಗಾಥೆಯನ್ನ ನಾವು ಮರೆತು ಬಿಟ್ಟಿದೀವಲ್ಲ. ಬನ್ನಿ ಇನ್ನೊಬ್ಬ ವೀರ ಕನ್ನಡಿಗರ ಕಿರು ಪರಿಚಯ ಕೊಡಕ್ ಪ್ರಯತ್ನ ಪಡ್ತೀನಿ, ದಯವಿಟ್ಟು ನೋಡಿ. ಬ್ರಿಟಿಷ್ ಅಧಿಕಾರಿ ಥ್ಯಾಕರೆಯ ಗುಂಡಿಗೆ ಎದೆಯೊಡ್ಡಿ ನಿಂತ ಕಿತ್ತೂರಿನ ರಾಣಿ ಚೆನ್ನಮ್ಮ ತಾಯಿ ನಮ್ಮೆಲ್ಲರಿಗೂ ಗೊತ್ತು. ಅದೇ ಕಲೆಕ್ಟರ್ ಥ್ಯಾಕರೆಯ ಎದೆಯನ್ನ ತನ್ನ ಒಂದೇ ಒಂದು ಗುಂಡಿನಿಂದ ಸೀಳಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ವೀರ ಕಲಿ ನಮ್ಮ ಅಮಟೂರು ಬಾಳಪ್ಪ. ನಮ್ಮ ಕಿತ್ತೂರಿನ ಶಾರ್ಪ್ ಶೂಟರ್ ಗುರಿಕಾರ ಅಮಟೂರು ಬಾಳಪ್ಪ. ಅದು 1824 ಸಮಯ. ಇಡೀ ಭಾರತ ಬ್ರಿಟಿಷರ ದರ್ಪಕ್ಕೆ ನಡುತ್ತಾ ಇತ್ತು. ಬ್ರಿಟಿಷ್ ಕಲೆಕ್ಟರ್ ಥ್ಯಾಕರೆ ಸಾವಿರಾರು ಸೈನಿಕರನ್ನ ಕರ್ಕೊಂಡು ಕಿತ್ತೂರು ಕೋಟೆಯನ್ನ ನುಂಗಕ್ ಬಂದಿದ್ದ. ಕಿತ್ತೂರಿನ ಮೇಲೆ ಫಿರಂಗಿ ದಾಳಿ ನಡೆಸಿ ರಾಣಿ ಚೆನ್ನಮ್ಮಳನ್ನ ಸೆರೆ ಹಿಡಿಬೇಕು ಅನ್ನೋದು ಆ ನರಿ ಬುದ್ಧಿಯ ಬ್ರಿಟಿಷರ ಸಂಚಾಗಿತ್ತು. ಯುದ್ಧದ ರಣರಂಗದಲ್ಲಿ ಥ್ಯಾಕರೆ ರಾಣಿ ಚೆನ್ನಮ್ಮಳಿಗೆ ಗುರಿ ಇಟ್ಟಿದ್ದನ್ನ ಗಮನಿಸಿದ ಬಾಳಪ್ಪ, ನಮ್ಮ ಅಮಟೂರು ಬಾಳಪ್ಪ ತನ್ನ ಬಂದೂಕಿನಿಂದ ಗುಂಡು ಹಾರಿಸಿ ನೇರವಾಗಿ ಥ್ಯಾಕರೆಯ ಎದೆ ಸೀಳ್ಬಿಟ್ಟ. ಬ್ರಿಟಿಷ್ ಅಧಿಕಾರಿಯೊಬ್ಬ ವೀರ ಕನ್ನಡಿಗನ ಗುಂಡಿಗೆ ಬಲಿಯಾಗಿ ಬಿಟ್ಟಿದ್ದ. ಕಿತ್ತೂರಿನ ವಿಜಯೋತ್ಸವಕ್ಕೆ ಮುನ್ನುಡಿ ಬರೆದ ಧೀರ ನಮ್ಮ ಅಮಟೂರು ಬಾಳಪ್ಪ. ಅಮಟೂರು ಬಾಳಪ್ಪನ ಶೌರ್ಯವನ್ನ ನೋಡಿ ಬೆಚ್ಚಿಬಿದ್ದ ಬ್ರಿಟಿಷರು ಆತನಿಗೆ ಹಣ ಮತ್ತು ಬಂಗಾರದ ಆಸೆಯನ್ನ ತೋರಿಸಿ ತಮ್ಮ ಕಡೆ ಸೆಳೆಯಕ್ ನೋಡಿದ್ರು. ಆದ್ರೆ ಆ ಗಂಡುಗಲಿ ಹೇಳಿದ್ದು ಒಂದೇ ಒಂದ್ ಮಾತು: ಕನ್ನಡದ ನೀರ್ ಕುಡಿದು ಕನ್ನಡದ ಗಾಳಿ ಸೇವಿಸಿದ ಈ ದೇಹ ಕಿತ್ತೂರಿನ ರಕ್ಷಣೆಗೆ ಮಾತ್ರ ಮೀಸಲು ಅಂತ ಸಿಂಹದಂತೆ ಗರ್ಜಿಸ್ತಾನೆ. 1824 ಡಿಸೆಂಬರ್ನಲ್ಲಿ ಬ್ರಿಟಿಷರು ಮತ್ತೆ ಕುತಂತ್ರದಿಂದ ದಾಳಿ ಮಾಡಿದಾಗ ಬ್ರಿಟಿಷ್ ಅಧಿಕಾರಿ ಚಾಪ್ಲಿನ್ ರಾಣಿ ಚೆನ್ನಮ್ಮಳ ಮೇಲೆ ಗುಂಡು ಹಾರಿಸೋಕೆ ಮುಂದಾಗ್ತಾನೆ. ಆ ಕ್ಷಣದಲ್ಲಿ ತನ್ನ ಪ್ರಾಣದ ಹಂಗನ್ನ ತೊರೆದು ಆ ಗುಂಡಿಗೆ ತನ್ನ ಎದೆಯನ್ನೇ ಅಡ್ಡಕೊಟ್ಟು ರಾಣಿಯನ್ನ ಉಳಿಸಿ ವೀರ ಮರಣ ಅಪ್ಪಿದ ಅಪ್ರತಿಮ ದೇಶಭಕ್ತ ನಮ್ಮ ಅಮಟೂರು ಬಾಳಪ್ಪ. ಸಾಯೋ ಕೊನೆ ಕ್ಷಣದಲ್ಲೂ ಅಮಟೂರು ಬಾಳಪ್ಪ ಸುಮ್ಮನೆ ಇರಲಿಲ್ಲ. ತನ್ನ ಎದೆಯಿಂದ ಹರಿಯುತ್ತಿದ್ದ ರಕ್ತವನ್ನ ಸಂಗೊಳ್ಳಿ ರಾಯಣ್ಣನ ಹಣೆಗೆ ತಿಲಕವಾಗಿ ಹಚ್ಚಿ, ನನ್ನ ಶಕ್ತಿಯನ್ನ ನಿನಗೆ ತುಂಬಿನಿ ರಾಯಣ್ಣ, ಕಿತ್ತೂರನ್ನ ರಕ್ಷಿಸುವಂತ ಹೇಳಿ ಉಸಿರನ್ನ ಬಿಡ್ತಾನೆ ಅಮಟೂರು ಬಾಳಪ್ಪ. ಎಂತ ಅದ್ಭುತ ತ್ಯಾಗಾರಿ ಇದು! ನಮ್ಮ ದೇಶದ, ನಮ್ಮ ನಾಡಿನ ಇಂಥ ವೀರ ಪರಾಕ್ರಮಿಗಳನ್ನ ಮರೆಯೋದು ಬೇಡ ರೀ. ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಇವರು ಯಾವತ್ತೂ ಶಾಶ್ವತವಾಗಿರಬೇಕು. ದಯವಿಟ್ಟು ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ತಲುಪಿಸಿ. ಮತ್ತೆ ಸಿಗೋಣ, ಖುಷಿಯಾಗಿರಿ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ.